ಎಲ್ಲ ನಮ್ಮ ನಾಲಿಗೆಗೆ ಏನೇನು ರುಚಿ ಬೇಕು ಎಲ್ಲವನ್ನ ಊಟ ಮಾಡ್ತೀವಿ. ಹೌದಾ? ಈಗ ನಿಮ್ಗೆ 4 ಗೋಡೆಗಳಲ್ಲಿ ಮಧ್ಯೆ ಕೂರಿಸಿ ಪಾಠ ಹೇಳಿದ್ರು ಒಂದು ಸಾಕು ಅಂತೀವಿ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಅದನ್ನು ನೀವು ಕೇಳಲೇಬೇಕು. ಇದು ಒಂಥರ ನಮ್ಮ ಕನ್ನಡದ ನೆಲ ಜಲದ ಬಗ್ಗೆ ಆ ಒಂದು ಮಹತ್ವದ ಬಗ್ಗೆ ನಿಮಗೆ ಈ ವಿಷಯವನ್ನು ನಿಮಗೆ ತಿಳುವಳಿಕೆ ನೀಡುವುದಕ್ಕಾಗಿ ಈ ಸಾಹಿತ್ಯ ಪರಿಷತ್ ಏನು ಮಾಡ್ತಾ ಇದೆ ಅಂತಂದರೆ ಕನ್ನಡದ ಸಾಹಿತ್ಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೆ. ಹಾಗೆ ಇಲ್ಲಿ ಕುವೆಂಪು ಅವರ ಒಂದು ಜೀವನವನ್ನು ಕೂಡ ನೀವು ತಿಳ್ಕೊಂಡಿದ್ದೀರಿ. ಇದರಲ್ಲಿ ಸಾಕಷ್ಟು ಜ್ಞಾನವನ್ನು ಇವತ್ತು ಸಾಹಿತ್ಯ ಪರಿಷತ್ತು ಹಳ್ಳಿಗಳಿಗೆ ಹೋಗಿ ಜನಪದ ಸಾಹಿತ್ಯದ ಬಗ್ಗೆ ಅದು ಹೇಗೆ ಸೃಷ್ಟಿಯಾಯಿತು, ಹೇಗೆ ಬಂತು ಅನ್ನುವಂಥ ವಿಷಯವನ್ನು ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಅದನ್ನು ತಿಳ್ಕೊಂಡಿದ್ದಾರೆ. ಹಾಗೆ ನಿಮ್ಮ ಶಾಲೆಯಲ್ಲಿ ಕೂಡ ಈಗಾಗಲೇ ಹೇಳಿದರು, ವಿಶ್ವಮಾನವ ಕುವೆಂಪು ಅವ್ರ ಬಗ್ಗೆ ತಿಳಿಸಿದರು. ಹಾಗೆ ನಮ್ಮ ಪಕ್ಕದಲ್ಲಿರ್ತಕ್ಕಂತಹ ಸಿಂಧನೂರು ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಾಲಿಮಠ ಅವರು ಯಾವ್ಯಾವ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಬಗ್ಗೆ ಹೇಳಿದ್ದಾರೆ. ನೀವು ಸ್ವಲ್ಪ ಲಕ್ಷ್ಯ ಈ ಕಡೆ ಕೊಟ್ಟರೆ ಎಲ್ರಿಗೂ ಇನ್ನೂ ಸಾಕಷ್ಟು ವಿಷಯಗಳಿದ್ದು ಹೇಳಲಿಕ್ಕೆ ಅಂತ ನನಗನ್ನಿಸುತ್ತೆ. ಆದರೂ ಕೂಡ ಇಷ್ಟು ಮಾಹಿತಿಯನ್ನು ಪಡ್ಕೊಂಡಿರ್ತಕ್ಕಂಥ ನೀವು ಇನ್ನು ಮುಂದೆ ನಿಮಗೆ ಎಕ್ಸಾಮ್ ಬರ್ತದೆ, ಆ ಎಕ್ಸಾಮ್ ಕಡೆ ನೀವು ಗಮನವನ್ನು ಕೊಡ್ತೀರಿ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಇನ್ನು ಸಾಹಿತ್ಯ ಪರಿಷತ್ತಿನಲ್ಲಿ ಎಷ್ಟೆಷ್ಟೋ ವಿದ್ಯಾರ್ಥಿಗಳು ಕವನ ಬರೆಯುವಂಥವ್ರು ಇರ್ತಾರೆ, ಕಥೆಗಳು ಬರೆಯುವಂಥವ್ರು ಇರ್ತಾರೆ. ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಏನು ಹೇಳಬೇಕಪ್ಪ ಅಂತ ಇದಂದರೆ ನಿಮಗೆ ಸಾಹಿತ್ಯ ಪರಿಷತ್ತು ಯಾವಾಗಲೂ ಏನು ಮಾಡುತ್ತೆ, ಸಹಾಯವನ್ನು ಮಾಡ್ತಾ ಇರ್ತದೆ. ನೀವು ಏನಾದರೂ ಕವನಗಳು ಬರೀರಿ, ಕಥೆಗಳನ್ನು ಬರೆದ್ರು ಕೂಡ ನಿಮ್ಮ ಈ ಶಾಲೆಯಲ್ಲಿ ಕೂಡ ಸಾಕಷ್ಟು ಜನ ಶಿಕ್ಷಕರಿದ್ದಾರೆ. ಅವ್ರ ಹತ್ರ ನೀವು ಕೊಟ್ರಂದರೆ ಅವನ್ನೆಲ್ಲ ನಾವು ಏನು ಮಾಡ್ತೀವಿ, ಕಲೆಕ್ಟನ್ನು ಮಾಡ್ತೀವಿ. ಅದನ್ನು ಯಾವುದಾದ್ರೂ ಒಂದು ಪುಸ್ತಕ ಇದ್ದಾಗ ಬಿಡುಗಡೆಯನ್ನು ಮಾಡುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ ಅನ್ನೋವಂಥ ಮಾತನ್ನು ನಿಮಗೆ ಹೇಳುತ್ತಾ ನನ್ನ ಒಂದು 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ.